ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ರೋಹಿಣಿಗೆ ಸ್ವಾಮೀಜಿಗಳು ದೆವ್ವ ಹಿಡಿದಿದೆ ಅಂತೇಳಿ ಹೊಡಿತಾ ಇರ್ತಾರೆ. ಮನೋಜನ್ಗೆ ಹೇಳ್ತಾರೆ ಕೋಲ್ ತೊಗೊಂಡು ಅವಳಿಗೆ ಹೊಡಿ ಅಂತ. ಆವಾಗ ಶಾಂತಿ ಅಯ್ಯೋ ಮತ್ತೆ ಹೊಡಿಬೇಕಾ, ಮಗುಗೆ ನೋವಾಗುತ್ತೆ ಅಂತ ಹೇಳ್ತಾಳೆ. ಆವಾಗ ನಿಮ್ಮನೆ ಮಗುನೇ ಆಗಿರ್ಬೋದು, ಆದರೆ ಒಳಗಡೆ ನಳ್ತಾ ಇರೋದು ಆತ್ಮ ಅಂತ ಹೇಳ್ತಾನೆ ಸ್ವಾಮೀಜಿ. ದಿನಕ್ಕೆ 3 ಬಾರಿ ಹಂಗೆ ಈ ಕೋಲ್ ತಗೊಂಡು ನಾ ಹೊಡೆದ್ನಲ್ಲ, ಇವಾಗ ಆ ಥರ ಹೊಡೆದು ತೋರಿಸು ಅಂತ ಹೇಳಿ ಟ್ರಯಲ್ ನೋಡೋಣ ಅಂತೇಳಿ ಹೊಡಿ ಅಂತ ಹೇಳ್ತಾರೆ. ಆವಾಗ ಮನೋಜ ಸ್ವಾಮೀಜಿಗಳೇ ಊಟಕ್ಕಿಂತ ಮೊದಲ ಊಟ ಆದಮೇಲೆ ಅಂತ ಹೇಳಿದಾಗೆ ಒಂದು ಕೆಲಸ ಮಾಡು, ಮೊದಲನೇ ದಿನ ಊಟ ಆದಮೇಲೆ ಹೊಡಿ, ಮಿಕ್ಕಿದ ದಿನ ಊಟಕ್ಕಿಂತ ಮುಂಚೆ ಹೊಡಿ, ಒಂದ್ಸಲ ಟ್ರಯಲ್ ಹೊಡೆದು ತೋರಿಸು ಅಂದಾಗ ಮನೋಜ ಕೋಲಿಗೆ ನಮಸ್ಕಾರ ಮಾಡಿಕೊಂಡು ಕೋಲ್ ತಗೊಂಡು ರೋಹಿಣಿಗೆ ಹೊಡೆಯಕ್ಕೆ ಹೋಗ್ತಾನೆ. ಆವಾಗ ರೋಹಿಣಿ ಎದ್ಬಿಟ್ಟು ನಾನು ರೋಹಿಣಿ ಅಂತ ಅಂದಾಗ ಶಾಂತಿ ಲಕ್ಷ್ಮೀಪತಿಗಳೇ ಅಂತ ಹೇಳಿ ಕರಿತಾಳೆ. ಯಾರೂ ಇಲ್ಲ ಅತ್ತೆ, ನಾನು ಸೊಸೆ ರೋಹಿಣಿ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಆವಾಗ ಅವಳಿಗೆ ಹೇಗೆ ಹೊಡೆಯೋದು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇನ್ನು ಸೂರ್ಯ ಒಬ್ಬ ಪ್ಯಾಸೆಂಜರ್ನ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ಅವನು ತುಂಬ ಫೋನಲ್ಲಿ ಮಾತಾಡ್ತಾ ಅಳಬೇಡ ಅಮ್ಮ ಅಂತ ಹೇಳಿ ಹೇಳ್ತಿರ್ತಾನೆ. ನಾನು ಇನ್ನೇನು ಬಂದುಬಿಡ್ತೀನಿ ಅಂತ ಹೇಳಿ. ಸರ್ ಏನಾಯಿತು ಅಂತೇಳಿ ಸೂರ್ಯ ಕೇಳ್ತಾನೆ. ನಮ್ಮಪ್ಪ ಹೋಗಿದ್ದಾರೆ, ನಾನು ದುಡಿಯೋಕ್ಕಿಂತ ಈ ಊರಿಗೆ ಬಂದಿದ್ದು, ನಮ್ಮಮ್ಮ ತುಂಬ ಅಳ್ತಾ ಇದ್ದಾರೆ, ಇನ್ನು 20 ನಿಮಿಷದಲ್ಲಿ ಹೋಗಲಿಲ್ಲ ಅಂದರೆ ಅವ್ರ ಮುಖನೂ ನೋಡೋಕ್ಕಾಗಲ್ಲ ನಾನು ಅಂತ ಹೇಳ್ತಾನೆ. ಆವಾಗ ಸರಿ ಸರ್ ಅಂತ ಹೇಳಿ ಸೂರ್ಯ ಒನ್ ವೇದಲ್ಲಿ ಗಾಡಿನ ತೊಗೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅವನಿಗೆ ಡ್ರಾಪ್ ಕೊಡ್ತಾನೆ. ಸರಿ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅವನು ಇಳಿದು ಹೋಗ್ತಾನೆ. ಇದನ್ನು ಒನ್ ವೇದಲ್ಲಿ ಹೋಗ್ತಿರ್ಬೇಕಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ನೋಡ್ತಾನೆ. ಕಾರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆವಾಗ ಸೂರ್ಯ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಬರೋದಕ್ಕೆ ಇವನು ಕಾರನ್ನು ಅಡ್ಡ ಹಾಕಿ ಕೀನ ತಕ್ಕೊಂಡು ಹೋಗ್ತಾರೆ. ಸೂರ್ಯ ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ, ಫೀಸ್ ಎಷ್ಟು ಹೇಳಿ ಕಟ್ಬಿಡ್ತೀನಿ, ನನ್ನ ತಪ್ಪಿದೆ ಅಂತ ಹೇಳ್ತಾನೆ. ಇವಾಗ ನಿಮಗೆ ತುಂಬ ಕೊಬ್ಬಿದೆ, ಸ್ಟೇಷನ್ನಿಗೆ ಬಾ, ಗಾಡಿ ತೊಗೊಂಡು ಹೋಗ್ತೀವಿ, ಅಲ್ಲಿ ಬಂದು ಮಾತಾಡು ಇನ್ಸ್ಪೆಕ್ಟರ್ ಹತ್ರ ಅಂತ ಹೇಳಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಹೇಳಿ ಗಾಡಿನ ತೊಗೊಂಡು ಹೋಗ್ತಾರೆ ಸ್ಟೇಷನ್ನಿಗೆ. ಇನ್ನು ರವಿ ಶ್ರುತಿ ಮಾತಾಡ್ತಾ ಕೂತಿರ್ತಾರೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಬಗ್ಗೆ. ಸರಿ ಹೇಳು ಅಂತ ಹೇಳಿ ರವಿ ಕೇಳ್ತಾನೆ. ಆವಾಗ ಶ್ರುತಿ ಸೂರ್ಯ ಮೀನಾ ಅವರು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡ್ರು, ನಾವು ಅವ್ರ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ರವಿ ಹೇಳ್ತಾನೆ. ಆವಾಗ ಆದರೆ ರೋಹಿಣಿ ಮನೋಜ್ ನೋಡಲಿಲ್ವಾ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಅಂತ ಹೇಳ್ತಾನೆ. ಅವನ ಕಡೆ ದುಡ್ಡು ಬೇಜಾನಿದೆ, ಅವ್ನು ಮಾಡ್ಕೊಂಡ ಅಂತ ಹೇಳ್ತಾರೆ. ಪೂರ್ತಿ ಹೇಳೋವರೆಗೂ ಕೇಳು ರವಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅವತ್ತಿನ ದಿನ ಟೆರೆಸ್ ಮೇಲೆ ಕೇಕ್ ಕಟ್ ಮಾಡಿ ನಾವಿಬ್ಬರೇ ತಿನ್ನಬೇಕು ಅಂತ ಹೇಳಿದಾಗ ಆ ಫಂಕ್ಷನಿಗೆ ಅಷ್ಟೊಂದು ಜನ ಬಂದಿರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಾವಿಬ್ಬರೇ ಕೇಕ್ ತಿನ್ನೋದಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ರವಿ ಹೇಳ್ತಾನೆ. ಆವಾಗ ಸೋಷಿಯಲಿಸಮ್ನ ಸ್ವಲ್ಪ ಪಕ್ಕಕ್ಕಿಟ್ಟು ರೊಮ್ಯಾಂಟಿಕ್ಕಾಗಿ ಯೋಚನೆ ಮಾಡು, ಹಾಗೆ ಫೋಟೋ ಶೂಟ್ ಮಾಡಿಸ್ಕೋಬೇಕು, ನಾವು ಮದುವೆ ಟೈಮಲ್ಲಿ ಫೋಟೋ ಚೆನ್ನಾಗಿ ತೆಗೆಸ್ಕೊಂಡಿಲ್ಲ ಅಂತೇಳಿ ಶ್ರುತಿ ಹೇಳ್ತಿರ್ತಾಳೆ. ಆವಾಗ ರವಿ ಮದುವೆ ಟೈಮಲ್ಲಿ ನಾನು ನೋಡ್ಸ್ಕೊಂಡು ಹೋಗೋದ್ರಲ್ಲಿ ಫುಲ್ ಬ್ಯುಸಿ ಇದೆ, ನೀನು ಇನ್ನೆಲ್ಲಿಂದ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಅಂತ ಹೇಳಿ ತಮಾಷೆ ಮಾಡ್ತಾನೆ. ನೀನು ಗಡ್ಡ ಹಿಡ್ಕೊಂಡು ನೇತಾಡ್ಬಿಡ್ತೇನೆ ನಾನು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಹೌದು, ನಿನಗೆ ಯಾವುದು ಆಸೆ ಇಲ್ವಾ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಆವಾಗ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸೋದೆ ನನಗೆ ದೊಡ್ಡ ಆಸೆ ಅಂತ ಹೇಳ್ತಾನೆ ರವಿ. ಪರವಾಗಿಲ್ಲ, ಇವಾಗ ಗಂಡ ಮೆಟೀರಿಯಲ್ ಥರ ಆಡ್ತಾ ಇದೆಯಾ ಅಂತ ಹೇಳ್ತಾನೆ. ಇದೇ ಖುಷಿಗೆ ಏನು ಕೊಡಲ್ವಾ ಅಂತ ಹೇಳಿ ರವಿ ಕೇಳ್ತಾನೆ. ಆವಾಗ ಒಂದು ಮುತ್ತನ್ನು ಶ್ರುತಿ ಅವನಿಗೆ ಕೊಡ್ತಾಳೆ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಸಿಡಿಗಾಗಿ ಕೆಲಸ ಮಾಡ್ತಾರೆ ಜನ. ನನ್ನ ಕಾರ್ ಮೇಲೆ ಕೈ ಇಟ್ಬಿಟ್ಟ, ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ, ಹಿಂಗಾಗಿದೆ ಅಂತ ಹೇಳಿ ಮಾತಾಡ್ತಾನೆ. ಆವಾಗ ಮೀನಾ ಅಲ್ಲಿಗೆ ಬರ್ತಾಳೆ. ಯಾರ್ರೀ, ಏನಾಯಿತು, ಯಾಕೆ ಕೋಪದಲ್ಲಿದ್ದೀರಾ, ಏನು ಕಾರು ಅದು ಇದೊಂದು ಮಾತಾಡ್ತಿದ್ರಿ ಏನು ಅಂತ ಹೇಳಿ ಕೇಳ್ತಾಳೆ. ಆವಾಗ ಸೂರ್ಯ ನಡೆದಿರೋದನ್ನ ಹೇಳ್ತಾನೆ. ಒನ್ ವೇದಲ್ಲಿ ಹೋಗಿದ್ದು ನಿಮ್ಮ ತಪ್ಪಲ್ವಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ತಪ್ಪೆ ಕಣೆ, ಆದರೆ ಪ್ಯಾಸೆಂಜರ್ದು ಪರಿಸ್ಥಿತಿ ಹೀಗಿತ್ತು, ಅವರಪ್ಪ ತಿರ್ಕೊಂಡಿದ್ದ, ಕೊನೆ ಕ್ಷಣದಲ್ಲಿ ಮುಖ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ, ಹಾಗಾಗಿ ಒನ್ ವೇದಲ್ಲಿ ಹೋಗಬೇಕಾಗಿ ಬಂತು, ಮನುಷ್ಯತ್ವನೇ ಇಲ್ವಾ ಅವರಿಗೆ, ಪೊಲೀಸರವ್ರಿಗೆ ಅಂತ ಹೇಳ್ತಾನೆ. ಆವಾಗ ಸೂರ್ಯ ಮೀನಾ ಸರಿ ಆಯಿತು ಬನ್ನಿ ಊಟ ಮಾಡಿ ಅಂತ ಹೇಳಿ ಕರೀತಾಳೆ. ನನಗೆ ಊಟ ಸೇರಲ್ಲ, ಇದಕ್ಕೆ ಊಟ ಸೇರುತ್ತೆ, ಮನೆ ಮುಂದೆ ರಾಣಿ ಥರ ನಿಂತ್ಕೋತಾ ಇತ್ತು ಕಾರು, ಇವಾಗ ಸ್ಟೇಷನ್ನಲ್ಲಿ ದಿಕ್ಕಿಲ್ದವ್ರ ಥರ ಇದೆ ಅಂತ ಹೇಳ್ತಾನೆ. ಮೀನಾ ಊಟದ ಮೇಲೆ ತೋರಿಸ್ಬೇಡಿ, ಬನ್ನಿ ಸಿಟ್ಟು ನನ್ನ ಮೇಲೆ ತೋರಿಸಿ ಬೇಕಾದರೆ ಅಂತ ಹೇಳ್ತಾಳೆ. ಅಡುಗೆ ಮಾಡಿರೋದೆ ನೀನು ಅಲ್ವಾ ಅಂತ ಹೇಳಿ ರೇಗಾಡ್ತಾನೆ ಸೂರ್ಯ ಮೀನನ ಮೇಲೆ. ಕೋಪ ಮಾಡ್ಕೊಂಡು ಊಟ ಮಾಡದೆ ಹೋಗ್ತಾನೆ. ಆವಾಗ ಮೀನಾ ಸರಿ ಅಂತ ಹೇಳಿ ಸಮಾಧಾನದಿಂದ ಏನೂ ಮಾತಾಡದೆ ಸುಮ್ಮನಾಗ್ತಾಳೆ. ಬೆಳಗ್ಗೆ ಎದ್ದು ಹೂವನ್ನು ತಗೊಂಡು ಮೀನಾ ಪೊಲೀಸ್ ಇನ್ಸ್ಪೆಕ್ಟರ್ ಇರೋ ಮನೆ ಹೂ ಕೊಡೋಕೆ ಹೋಗ್ತಾಳೆ. ಆವಾಗ ಅವ್ರ ಹೆಂಡತಿ ದಿನ ಕರೆಕ್ಟ್ ಟೈಮ್ಗೆ ಬರ್ತೀಯಲ್ಲ ಮೀನಾ ಅಂತ ಹೇಳಿದಾಗ, ಹ್ಞೂ ಮೇಡಮ್, ಇದನ್ನು ನನ್ನ ಗಂಡ ಹೇಳ್ಕೊಟ್ಟಿದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ.
ಮತ್ತು ದಿನ ಈ ಥರ ಕಷ್ಟ ಆಗಲ್ವಾ ಅಂತ ಹೇಳಿದಾಗ, ಆಗುತ್ತೆ ಮೇಡಮ್, ಆದರೆ ನಮ್ಮ ಕಷ್ಟ ಅಂತೇಳಿ ಬೇರೆಯವರಿಗೆ ನಾವು ಕಷ್ಟ ಕೊಡಬಾರ್ದು ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ತಾಳೆ. ಆವಾಗ ಪೊಲೀಸ್ ಇನ್ಸ್ಪೆಕ್ಟರ್ ನೀತಿ ಪಾಠ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮನೆಯವರು. ನೀ ಹೇಳ್ತಾ ಇರೋದನ್ನು ನೋಡಿದರೆ ಅವ್ರನ್ನ ಒಂದ್ಸಲ ನೋಡಬೇಕು ಅನಿಸುತ್ತೆ, ನಮ್ಮ ಮನೆಗೆ ಕರ್ಕೊಂಬರ್ತೀಯ ಅವ್ರನ್ನ ಅಂತ ಹೇಳಿದಾಗ, ಹ್ಞೂ ಮೇಡಮ್ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆದರೆ ಏನು ಮಾಡೋದು ನಿಮ್ಮ ಮನೆಯವರು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೆಂಡತಿ ಕೇಳ್ತಾಳೆ. ಆವಾಗ ಕಾರು ಓಡಿಸ್ತಾ ಇದ್ರು ಅಂದಾಗ, ಓಡಿಸ್ತಾ ಇದ್ರು ಅಂದರೆ ಇವಾಗ ಏನಾಗಿದೆ ಅಂತ ಕೇಳ್ತಾರೆ. ಆವಾಗ ಕಾರನ್ನು ಸೀಸ್ ಮಾಡಿದ್ದಾರೆ ಮೇಡಮ್, ಒನ್ ವೇದಲ್ಲಿ ಹೋಗಿದ್ದಾರೆ ಅಂತೇಳಿ ನಮ್ಮ ಮನೆಯವ್ರದ್ದು ತಪ್ಪಿತ್ತು ಅಂತ ಹೇಳಿದಾಗ, ಒನ್ ವೇದಲ್ಲಿ ಹೋದರೆ ಫೈನ್ ಹಾಕ್ಬೇಕು ತಾನೇ, ಸೀಸ್ ಯಾಕೆ ಮಾಡಿದರು ಅಂತ ಹೇಳಿದಾಗ, ಆವಾಗ ಇದನ್ನೇ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡೋಣ ಅಂತೇಳಿ ಬಂದೆ, ಪ್ಲೀಸ್ ಮೇಡಮ್ ಮಾತಾಡಿ ಮೇಡಮ್ ಅಂತೇಳಿ ಮೀನಾ ಹೇಳ್ತಾಳೆ. ಸರಿ, ಅವರು ವಾಕಿಂಗ್ ಹೋಗಿದ್ದಾರೆ, ಬಾ ನೀನೇ ಮಾತಾಡು ಅಂತ ಒಳಗೆ ಕೂತ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಇನ್ಸ್ಪೆಕ್ಟರ್ ಹೆಂಡತಿ. ಮನೋಜ ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ರೋಹಿಣಿಯನ್ನು ನೋಡ್ತಾನೆ. ರೋಹಿಣಿ ಆರಾಮಾಗಿ ಮಂಚದ ಮೇಲೆ ಮಲಗಿರ್ತಾಳೆ. ಅಲ್ಲಿರೋ ಕೋಲನ್ನ ಎತ್ಕೊಂಡು ಅದನ್ನು ನಮಸ್ಕಾರ ಮಾಡಿ ಹೊಡೆಯೋಕ್ಕೆ ಹೋಗ್ತಾನೆ. ಹೇಗೆ ಹೊಡೆಯೋದು, ನಿದ್ದೆ ಚೆನ್ನಾಗಿ ಮಾಡ್ತಿದ್ದಾಳೆ, ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಂತ ಹೇಳಿ ಕೋಲನ್ನ ಎತ್ಕೊಂಡು ಆಚೆ ಬರ್ತಾನೆ. ನಿಂತ್ಕೊಂಡಿರ್ತಾನೆ. ಆವಾಗ ಶಾಂತಿ ಬರ್ತಾಳೆ. ಅವನನ್ನು ನೋಡಿ, ಯಾಕೋ ಹೀಗೆ ನಿಂತ್ಕೊಂಡಿದೆಯಾ, ಏನಾಯಿತು ಅಂತ ಹೇಳಿ ಕೇಳ್ತಾಳೆ. ಆವಾಗ, ಅಮ್ಮ ನನಗೆ ಅವಳು ಹೊಡೆಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ಅಮ್ಮ ಅಂತ ಹೇಳಿದಾಗ, ಹೀಗೆ ಹೊಡಿಲಿಲ್ಲ ಅಂದರೆ ದೆವ್ವ ಬಿಟ್ಟು ಹೋಗಲ್ಲ ಕಣೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಮ್ಮ ಬಾರಮ್ಮ ನೀನು, ನಂಗೆ ಭಯ ಆಗುತ್ತೆ ಅಂತ ಹೇಳಿ ಮನೋಜ ಕರ್ಕೊಂಡು ಹೋಗ್ತಾನೆ ಅವರಮ್ಮನ. ನಾನು ಏನಂತ ಎತ್ಬಿಟ್ಟು ಗಂಡು ಮಗನ ನಿನ್ನ ಅಂತ ಹೇಳಿ ಶಾಂತಿ ಸರಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಮನೋಜ ಶಾಂತಿ, ರೋಹಿಣಿ ಆರಾಮ್ಸೆ ಮಲಗಿರ್ತಾಳೆ. ಆವಾಗ ಅವಳು ಹೊದ್ದಿರ್ತಕ್ಕಂಥ ಬೆಡ್ಶೀಟನ್ನು ಶಾಂತಿ ತೆಗೆದುಬಿಟ್ಟು ಹೊಡಿ ಅಂತ ಹೇಳಿ ಹೇಳ್ತಾಳೆ ಮನೋಜನಿಗೆ. ಮನೋಜ ಸರಿಯಾಗಿ ಪಾದಕ್ಕೆ ಬಾರಿಸ್ತಾನೆ ರೋಹಿಣಿಗೆ. ರೋಹಿಣಿ ಚೀರಿಬಿಟ್ಟು ಎದ್ದು ಕೂತ್ಕೋತಾಳೆ, ನೋವು ಅಂತೇಳಿ ಅಳ್ತಿರ್ತಾಳೆ. ಆವಾಗ ಮನೋಜ, ಸಾರಿ ರೋಹಿಣಿ, ನಾನು ಬೇಕಂತೂ ಹೊಡಿಲೇ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಆವಾಗ ನೋವಾಗ್ತಿದೆ ಮನೋಜ್ ಅಂತ ಹೇಳಿದಾಗ ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ ಮನೋಜ. ಶಾಂತಿ ತಡಿತಾಳೆ, ಸಮಾಧಾನ ಮಾಡಬೇಡ, ಇನ್ನೊಂದೆರಡು ದಿನ ತಡ್ಕೊರಮ್ಮ, ದೆವ್ವ ಬಿಟ್ಟು ಹೋಗ್ಬೇಕಲ್ಲ, ನಾವು ಸಮಾಧಾನ ಮಾಡಿದರೆ ನಾವು ತುಂಬ ಒಳ್ಳೆಯವರು ಅಂತೇಳಿ ದೆವ್ವ ಇಲ್ಲೇ ಕೂತ್ಬಿಡುತ್ತೆ ನಿನ್ನ ಮೈ ಮೇಲೆ, ಹಾಗಾಗಿ ಸಮಾಧಾನ ಮಾಡಬೇಡ, ನಾವು ಹಿಂಸೆ ಕೊಟ್ಟರೆ ಅದು ಇಲ್ಲಿಂದ ಹೊರಟೋಗುತ್ತೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಮನೋಜ ತುಂಬ ಅಳ್ತಾನೆ. ಯಾಕೆ ಹೊಳ್ತಿದ್ದೀಯ ಅಂತ ಹೇಳಿ ಕೇಳ್ತಾಳೆ. ಆವಾಗ ನಂಗೆ ತುಂಬ ನೋವಾಗುತ್ತಮ್ಮ ಅವಳು ನೋಡಿದರೆ ಅಂತೇಳಿ ಮನೋಜ್ ಹೇಳ್ತಾನೆ. ಸೂರ್ಯ ಪೊಲೀಸ್ ಸ್ಟೇಷನ್ನಿಗೆ ಬಂದಿರ್ತಾನೆ. ಸರ್ ನನ್ನ ಕಾರು ಅಂತ ಹೇಳಿ ಕೇಳ್ತಿರ್ತಾನೆ. ಹೊರಗಡೆ ನಿಂತಿರೋದು ನಿನ್ನ ಕಾರ ಅಂತೇಳಿ ಕಾನ್ಸ್ಟೇಬಲ್ ಮಾತಾಡ್ತಾರೆ. ಪೊಲೀಸರ ಮೇಲೆ ಕೈ ಎತ್ತಿದ್ರೆ ಹೀಗೆ ಆಗುತ್ತಪ್ಪ ಅಂತೇಳಿ ಕಾನ್ಸ್ಟೇಬಲ್ ಹೇಳ್ತಿರ್ತಾರೆ. ಆವಾಗ ಸೂರ್ಯ, ನಾನು ಒನ್ ವೇದಲ್ಲಿ ಹೋಗಿದ್ದು ತಪ್ಪು ಸರ್, ಫೈನ್ ಕಟ್ತೀನಿ. ನಮಗೆ ಅದೇ ಸರ್ ಜೀವನಕ್ಕೆ ದಾರಿ, ಕಾರೊಂದೇ ದಾರಿ ಇರೋದು, ನಮ್ಮ ಜೀವನಕ್ಕೆ ಅದೇ ಒಂದು ಆಸರೆ ಸರ್. ಬಡವರು ಕಪಾಳ ಕೊಡಿದ್ರೆ ಸಹಿಸ್ಕೋತಾರೆ, ಆದರೆ ಹೊಟ್ಟೆ ಮೇಲೆ ಹೊಡೆದ್ರೆ ಸಹಿಸ್ಕೊಳಲ್ಲ ಸರ್ ಅಂತ ಹೇಳಿದಾಗ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಹಾಗಾದರೆ ಹೊಡಿಲ್ಲ ನಾನು ನಿನಗೆ ಅಂತ ಹೇಳಿ ಬರ್ತಾನೆ. ಆವಾಗ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ. ಅದನ್ನು ಬೇರೆಯವರಿಗೆ ಹೇಳ್ತಾನೆ ಟ್ರಿಪ್ಪಿಗೆ ಹೋಗೋಕ್ಕೆ, ಕಾರ್ ಬಿಟ್ಬಿಡ್ತೀನಿ ಹೊಡಿಲ್ಲ ಅಂತೇಳಿ ಅವ್ರನ್ನ ಕೇಳ್ತಾನೆ. ಆವಾಗ ಸೂರ್ಯ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ. ಆವಾಗ ಇನ್ಸ್ಪೆಕ್ಟರ್ ಸರ್ ಅಲ್ಲಿಗೆ ಬರ್ತಾರೆ. ಆವಾಗ ಸೂರ್ಯ ಸರ್ ಅಂತೇಳಿ ಹೋಗ್ತಾನೆ. ಆವಾಗ ಕಾರು ಗೊತ್ತಾಯಿತು ಸುಮ್ಮನೆ ಸ್ವಲ್ಪ ಅಂತೇಳಿ ಮಾತಾಡ್ತಾರೆ ಅವರು. ಅರುಣ್ ಬನ್ನಿ ಇಲ್ಲಿ ಅಂತೇಳಿ ಕರೀತಾರೆ. ಆವಾಗ ಸರ್, ಇವನು ಬೇಕಾಬಿಟ್ಟಿ ಕಾರನ್ನು ಓಡಿಸ್ಕೊಂಡು ಬಂದಿದ್ದಾನೆ, ಅಷ್ಟೇ ಅಲ್ಲದೆ ಸರ್ ನಾವು ಕೇಳಕ್ಕೆ ಹೋದರೆ ನಮ್ಮ ಮೇಲೆ ರೋಪ್ ಹಾಕ್ತಾನೆ ಅಂತೇಳಿ ಕೊಬ್ಬು ತೋರಿಸ್ತಾನೆ ಸರ್ ಅಂತೇಳಿ ಹೇಳ್ತಾನೆ. ಆವಾಗ ಸೂರ್ಯ, ಕೊಬ್ಬೇನು ಮೂಟೆ ಚೀಲದಲ್ಲಿ ಕಟ್ಕೊಂಡು ತೋರ್ಸೋಕೆ ಬರುತ್ತಾ ಸರ್, ಸರ್ ನಾನು ಫೈನ್ ಕಟ್ತೀನಿ ಅಂತಂದರೆ ನನ್ನ ಕಾರನ್ನು ಇವರೇ ಹೇಳ್ಕೊಂಬಂದರು ಸರ್ ಅಂತ ಹೇಳಿ ಹೇಳ್ತಾನೆ. ಅರುಣ್, ಇದು 2ನೇ ಸಲ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ತಾ ಇರೋದು, ಅವರು ಬಡವರು, ಅವ್ರು ಹೇಗಯ್ಯ ದುಡ್ಕೊಂಡು ತಿನ್ನೋದು, ಹೀಗಾದರೆ ಫೈನ್ ಕಟ್ಬಿಟ್ಟು ಕಳಿಸ್ಬೇಕು ತಾನೆ ಅಂತ ಹೇಳಿ ಅರುಣ್ಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಸರ್. ಆವಾಗ ಫೈನ್ ಕಟ್ಬಿಟ್ಟು ಕಾರ್ ತೊಗೊಂಡು ಹೋಗು ಅಂತೇಳಿ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಮತ್ತು ಮನೆಗೆ ಬಂದು ಇವತ್ತಿನ ಕಲೆಕ್ಷನ್ ಇಷ್ಟ ಆಯಿತು ಅಂತೇಳಿ ಕೊಡ್ತಾನೆ. 2,000 ಏನು ಮಾಡಿದ್ರಿ, ಕುಡ್ದು ತಿಂದು ಹಾಳು ಮಾಡಿದ್ರ, ಎಲ್ಲರೂ ಬೆಳವಣಿಗೆ ಹೊಂತಿದ್ದಾರೆ, ನಾವು ಮಾತ್ರ ಹೀಗಿದ್ದೀವಿ ಅಂತೇಳಿ ಮೀನಾ ಸೂರ್ಯನ ಮೇಲೆ ರೇಗಾಡ್ತಾಳೆ. ಆವಾಗ ಸೂರ್ಯ ಮೀನನ ಮೇಲೆ ಕೈ ಎತ್ತಾನೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.